ಕರ್ನಾಟಕ ಅಂದರೆ ನಮ್ಮ ನಾಡು. ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕನ್ನಡ ಕಸ್ತೂರಿ ಪೀಠಿಕೆಯ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ದಿನ ಸರ್ಜಾಪುರದಲ್ಲಿ ವಿಜೃಂಭಣೆಯಿಂದ ನಡೆಸ್ತಿದ್ದಾರೆ. ಆ ತಾಯಿ ಎಲ್ಲ ಆಟೋ ಚಾಲಕರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಇಲ್ಲ ವಿಜೃಂಭಣೆಯಿಂದ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸ್ತೀವಿ. ಏನು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಕರ್ನಾಟಕ ಜನಪರ ವೇದಿಕೆ ಆ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಯ ಸದಸ್ಯರು ಆಗಿರ್ತಕ್ಕಂಥ ಮಂಜು ಸರ್ಜಾ ಅವರ ಮಾರ್ಗದರ್ಶನ ಹಾಗೂ ನಮ್ಮ ಸರ್ಜಾಪುರ ಆಟೋ ಸಂಘದ ಎಲ್ಲ ಕಾರ್ಮಿಕರು ಸೇರಿ ಈ ಒಂದು 69ನೇ ಕನ್ನಡ ರಾಜ್ಯೋತ್ಸವವನ್ನ ಸರ್ಜಾಪುರದಲ್ಲಿ ಬಹಳ ಅದ್ದೂರಿಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಏನಿವತ್ತು ಆಟೋ ಚಾಲಕರು ಅಂದ್ರೆ ಸ್ವಾವಲಂಬಿಯಾಗಿ ಕರ್ನಾಟಕದಲ್ಲಿ ಬದುಕುವಂತ ಛಲವನ್ನ ಇಟ್ಕೊಂಡು ಈ ಒಂದು ತನ್ನ ಸಂಸಾರ ತನ್ನ ಕುಟುಂಬವನ್ನ ಸಾಕಲಿಕ್ಕೆ ಸ್ವಯಂ ಉದ್ಯೋಗವಾಗಿ ಆಯ್ಕೆ ಮಾಡಿಕೊಂಡು ಇವತ್ತು ಸಾರಥಿಗಳಾಗಿ ಇವತ್ತು ಸರ್ಜಾಪುರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಆಟೋ ಚಾಲಕರಿಗೂ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಜನಪರ ವೇದಿಕೆಯ ಮಂಜು ಸರ್ಜಾ ಅವರಿಗೂ ಅಭಿನಂದನೆಗಳನ್ನ ಈ ಮೂಲಕ ತಿಳಿಸ್ತಾ ಇದೀವಿ. ಏನಿವತ್ತು ಬಹಳ ಅರ್ಥಪೂರ್ಣವಾಗಿ ಮಕ್ಕಳಿಗೆ ನೋಟ್ ಪುಸ್ತಕವನ್ನ ಕಲಿಕೆ ಸಾಮಗ್ರಿಗಳನ್ನ ಕೊಡೋದ್ರ ಮೂಲಕ ಹಾಗೂ ಅನ್ನದಾನವನ್ನ ಮಾಡೋದ್ರ ಮೂಲಕ ಯಾವುದೇ ರೀತಿಯ ಗೊಂದಲಗಳು ಇಲ್ದಿರ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮನ್ನ ಆಹ್ವಾನ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕಾರಣಭೂತರಾದಂತಹ ಎಲ್ರಿಗೂ ನಾನು ವಂದಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಧ್ಯಕ್ಷರಾದ ನಮ್ಮ ಸತೀಶ್, ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್, ಮಾಜಿ ಅಧ್ಯಕ್ಷ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವರು ನಿಜವಾಗಲೂ ಕನ್ನಡ ರಾಜ್ಯೋತ್ಸವ 69ನೇ ವರ್ಷ ಇವಾಗ ಸರ್ಜಾಪುರದಲ್ಲಿ 9ನೇ ವರ್ಷ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ. ನಮಗೆ ಭಾರಿ ಸಂತೋಷವಾಗಿದೆ. ಇದೇ ಕನ್ನಡ ರಾಜ್ಯೋತ್ಸವ ವರ್ಷ ನಿಮ್ಮ ಮಕ್ಕಳಿಗೂ ಕನ್ನಡದಲ್ಲಿ ವ್ಯಾಕರಣ ಆಗಲಿ, ಅವ್ಯಂಜನಗಳಾಗಲಿ, ಯಾವುದೇ ಆಗಲಿ ಇಂಗ್ಲಿಷ್ ಭಾಷೆನಲ್ಲಿ ಒಂದು ಬಿಟ್ಟು ಕನ್ನಡ ವಾಕ್ಯದಲ್ಲಿ ಡ್ಯಾಡಿ ಮಮ್ಮಿ ಅನ್ನೋದು ಬಿಟ್ಟು ಫಸ್ಟ್ ಮಕ್ಕಳಿಗೆ ತಾಯಿ ಯಾರು ತಂದೆ ಯಾರು ಅಂತ ಫಸ್ಟ್ ಕಲಿಸ್ತೀರಿ ಕರ್ನಾಟಕದಲ್ಲಿ. ಈ 7 ಕೋಟಿ ಜನಗಳಿಗೆ ನಾವು ತಿಳಿಸಿದೇನಂದ್ರೆ ಕನ್ನಡದಲ್ಲಿ ಅಮ್ಮ ಅಪ್ಪ ಅಂತ ಕರೆಯ ಮಾತನ್ನು ಫಸ್ಟ್ ಮನೆಯಲ್ಲಿ ಪ್ರಥಮವಾಗಿ ಬೆಳೆಸಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಆಹ್ವಾನಿಸಿದಕ್ಕೆ, ಇಲ್ಲಿಗೆ ಬಂದು ನಮಗೆ ಪ್ರೋತ್ಸಾಹಿಸಿದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಹ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಧುರಾ ನಗರದ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ರವಿರವರು ಹಾಗೂ ವಸಂತರವರು ಕರ್ನಾಟಕ ಜನಪರ ವೇದಿಕೆಯ ಆಟೋ ಘಟಕವನ್ನು ಸರ್ಜಾಪುರ ಸರ್ಕಲ್ ಅಂದ್ರೆ ಅಂಬೇಡ್ಕರ್ ವೃತ್ತದಲ್ಲಿ ಸುಮಾರು 9ನೇ ವರ್ಷದ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಸರ್ಜಾಪುರ ಅಂಬೇಡ್ಕರ್ ಸರ್ಕಲ್ ಮತ್ತು ಅಂಬೇಡ್ಕರ್ ಆಟದ ಮೈದಾನದ ಪಕ್ಕದಲ್ಲಿ ಈ ಕಾರ್ಯಕ್ರಮವನ್ನು 9ನೇ ವರ್ಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ನಮ್ಮ ಆತ್ಮೀಯ ಬಂಧುಗಳು ಆಗಿರ್ತಕ್ಕಂಥ ಶ್ರೀಯುತ ಸದಾಮ್ರವರು ಹಾಗೂ ಶ್ರೀನಿವಾಸರು, SN ಶ್ರೀನಿವಾಸರವರು ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ರವರು ಹಾಗೂ ಮಧುರಾ ನಗರ ರವೀಣ್ಣವರು ಹಾಗೂ ವಸಂತರವರು ಹಾಗೂ ರಾಮಕೃಷ್ಣವರು ದಲಿತ ಸಂಘರ್ಷ ಸಮಿತಿ ಮುಖಂಡರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಿಲ್ಲಾಪುರ ಸೇಠಣ್ಣವರು ಹಾಗೂ ಕಾಮನಹಳ್ಳಿ ಶ್ರೀನಿವಾಸ ರೆಡ್ಡಿ ಅವರು ಹಾಗೂ ಫೈರೋಜ್ ರವರು ಹಾಗೂ ಇನ್ನೂ ಮುಖಂಡರು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಅವರಿಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಪರವಾಗಿ ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಆಟೋ ಘಟಕದ ಚಾಲಕರಿಗೆ, ಕುಂದುಕೊರತೆಗಳಿಗೆ ನೀವು ಇದೇ ಪ್ರೋತ್ಸಾಹವನ್ನು ಸಹ ಸದಾ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತೇನೆ. ಹಾಗೂ ಹೀಗೆ ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳು ನಮ್ಮ ಆಟೋ ಚಾಲಕರ ಸಂಘಕ್ಕಾಗಿ ನಿಮ್ಮ ಕಡೆಯಿಂದ ಏನೇ ಒಂದು ಸಮಸ್ಯೆ ಅಂತ ಬಂದಾಗ ದಯವಿಟ್ಟು ನೀವು ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ. ನಮ್ಮ ಕೃಷ್ಣ ವೆಂಕಟೇಶ್ವರರಿಂದ ಶ್ರೀಯುತ ಸದಾಮಲ ಅವರಿಗೆ ಸನ್ಮಾನವನ್ನು ಬಾಣ ಅಣ್ಣ ಹಿಂಗೆ ತಿರ್ಕೊಂಬಿಡು, ಹಿಂಗೆ
ಖಜಾಂಚಿ ಗೋವಿಂದರಾಜ್ ಅವ್ರಿಗೆ, ಖಜಾಂಚಿ ಮುನಿಯಲ್ಲಪ್ಪ ಅವ್ರಿಗೆ, ಶ್ರಮಜೀವಿ. ಸ್ಮೆಲ್ ಚೆನ್ನಾಗಿ ಪಡಿ. ವನ್ನು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರಾದಂತ ಮಂಜುನಾಥ್ ಅವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇನ್ನು ಮುಂದೆ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತ ಆ ದೇವರಲ್ಲಿ ಕನ್ನಡಾಂಬೆಯಲ್ಲಿ ಕೇಳ್ತಾ ಜೈ ಭುವನೇಶ್ವರನ ನೆನೆಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಸರ್ಜಾಪುರ ವೃತ್ತದ ಆಟೋ ಚಾಲಕರಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ವೃತ್ತ, ಅಂಬೇಡ್ಕರ್ ಆಟದ ಮೈದಾನದ ಪಕ್ಕದಲ್ಲಿರ್ತಕ್ಕಂಥ ಸರ್ಜಾಪುರ ಸರ್ಕಲ್ ನಲ್ಲಿ ಇವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಆಟೋ ಘಟಕದ ವತಿಯಿಂದ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ 69ನೇ ಕನ್ನಡ ರಾಜ್ಯೋತ್ಸವವನ್ನು ಈ ಸಂದರ್ಭದಲ್ಲಿ ಆಟೋ ಚಾಲಕರು ನಮ್ಮ ಶ್ರೀಯುತ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ರವರ ನೇತೃತ್ವದಲ್ಲಿ ಇವತ್ತು 9ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಿಂದ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಸಾರ್ವಜನಿಕರಿಗೆ ಅನ್ನದಾಸೋಹವನ್ನು ಸಹ ಏರ್ಪಡಿಸಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಸದ್ದಾಂರವರು ಮತ್ತು ಶ್ರೀಯುತ SM ಶ್ರೀನಿವಾಸ್ ರವರು ಹಾಗೂ ಸತೀಶ್ ಕುಮಾರ್ ಹಾಗೂ ರಾಮಕೃಷ್ಣ ಅವರು ಹಾಗೂ ಮಧುರಾನಗರ ರವಿ ಅವರು ಮತ್ತು ವಸಂತ್ ರವರು ಹಾಗೂ ಫೈರೋಜ್ ರವರು, ಕಾಮನಹಳ್ಳಿ ಶ್ರೀನಿವಾಸ್ ರೆಡ್ಡಿ ಅವರು ಹಾಗೂ ಇನ್ನೂ ಅನೇಕರು ನಮ್ಮ ಸ್ನೇಹಿತರುಗಳು ಹಾಗೂ ಬಂಧು ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಿನಿಂದ ಶ್ರೀಯುತ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ರವರು ಈ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಿನಿಂದ ರಾತ್ರಿ ಆಗಲು ನಿಂತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಅವರಿಗೆ ತುಂಬು ಹೃದಯದ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತೇನು ಕರ್ನಾಟಕ ಜನಪರ ವೇದಿಕೆ ಪರವಾಗಿ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಹಾಗೂ ನಮ್ಮ ಎಲ್ಲ ಆಟೋ ಚಾಲಕರು ತುಂಬ ಶ್ರಮಪಟ್ಟು ರಾತ್ರಿ ಹಗಲು ಅಂದಿರ ಪ್ರತಿಯೊಂದು ಕೆಲಸವನ್ನು ನಾಜೂಕಾಗಿ ಎಲ್ಲರೂ ಸೇರಿ, ಒಬ್ಬರು ಬಿಡಿದ್ರೆ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ಸಾಗಕ್ಕೆ ನಮ್ಮ ಆಟೋ ಚಾಲಕರು ಕಾರಣ. ಹಾಗೂ ನಮ್ಮ ಮಂಜು ಸರ್ಜಾ, ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಅಂತ ಮಂಜು ಸರ್ಜಾ ಸರ್ ಅವ್ರ ಮಾರ್ಗದರ್ಶನದಿಂದ ಈ ವಿಜೃಂಭಣೆಯಾಗಿ ಆಚರಿಸೋಕೆ ಕಾರಣ ಆಗಿದೆ. ಹಾಗೂ ಮಗದೊಮ್ಮೆ ಎಲ್ಲರಿಗೂ, ಎಲ್ಲ ನಮ್ಮ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಮೊದಲನೇದಾಗಿ ರಾಜ್ಯದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಇತ್ತೀಚಿನ ದಿನಗಳಲ್ಲಿ ಕನ್ನಡ ವ್ಯಾಮೋಹ ಕಡಿಮೆ ಆಗ್ತಾ ಇದೆ. ಎಲ್ಲರಿಗೂ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳು. ಕನ್ನಡ ಜನಪರ ವೇದಿಕೆ ಏನು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಮ್ಮ ಮಂಜು ಸರ್ ಅವರು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಇಲ್ಲಿ ಕಾರ್ಯಕ್ರಮಕ್ಕೆ ಆಟೋ ಚಾಲಕರು ಹಾಗೂ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಬೆಳೆಸ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ರಾಜ್ಯೋತ್ಸವಕ್ಕೆ ನಮ್ಮ ಈ ಸರ್ಜಾಪುರ ಡಿಮಾರ್ಟ್ ಇಂದ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಎಲ್ಲ ಡಿಮಾರ್ಟ್ ಸ್ಟ್ಯಾಂಡ್, ಸರ್ಕಲ್ ಸ್ಟ್ಯಾಂಡ್, ಮಂಜಣ್ಣವ್ರ ಕಡೆಯಿಂದ, ಪ್ರವೀಣ್ ಕಡೆಯಿಂದ, ನಮ್ಮೆಲ್ಲ ಆಟೋ ಸಂಘದ ಕಡೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾರೆ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಇವತ್ತು ಏನಂದ್ರೆ, ಸೋಮವಾರ ನಾವೆಲ್ಲ ಆಟೋ ಚಾಲಕರು, ಡಿಮಾರ್ಟ್ ಸ್ಟ್ಯಾಂಡ್ ಅವರು, ಸರ್ಜಾಪುರ ಸರ್ಕಲ್ ಸ್ಟ್ಯಾಂಡ್ ಅವರು ಎಲ್ಲ ಇವತ್ತು ಅದ್ದೂರಿಯಾಗಿ ನಾವು ಕನ್ನಡ ರಾಜ್ಯೋತ್ಸವ 59ನೇ ವರ್ಷದ ಶುಭಾಶಯಗಳು ಮಾಡ್ತಾ ಇದ್ದೀರಿ. ಈ ವರ್ಷ ಏನಂದ್ರೆ ಸ್ವಲ್ಪ ಅದ್ದೂರಿಯಾಗಿ ನಮ್ಮ SM ಪ್ರವೀಣ್ ಕುಮಾರ್ ಅವರು ಹಗಲು ರಾತ್ರಿ ಅಂದಿರ ಈ ವರ್ಷ ತುಂಬಾ ಕಷ್ಟ ಬಿದ್ದು ಈ ನಮ್ಮ ಕಾರ್ಯಕ್ರಮ, ನಮ್ಮ ಆಟೋ ಚಾಲಕರಿಗೆ ಪರವಾಗಿ ನಿಂತ್ಕೊಂಡು
ಇದು ಮಾಡಿಕೊಂಡು ಓಡಾಡಿದ್ದಾರೆ ನಮ್ಮ SM ಪ್ರವೀಣ್ ಕುಮಾರ್ ಅವರು. ಹಾಗೆ ನಮ್ಮ ಅಶೋಕಣ್ಣವರು, ಗೋವಿಂದಪ್ಪನವರು, ನಮ್ಮ ಆಟೋ ಚಾಲಕರು ಎಲ್ಲಾರು, ಲಕ್ಷ್ಮಣ್ಣವರು, ನಮ್ಮ ಕಾವೇರಪ್ಪನವರು, ಮಂಜಣ್ಣವರು ಎಲ್ಲಾರು ನಮ್ಮ ಆಟೋ ಚಾಲಕರು ಎಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲ ತುಂಬಾ ಹೃದಯವಾಗಿ ಶುಭಾಶಯಗಳನ್ನು, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೇಳ್ತಾರೆ. ನನ್ನ ಮಾತನ್ನು ಕರ್ನಾಟಕದ ಜನಪದ ವೇದಿಕೆಯಿಂದ ಎಲ್ಲ ಸ್ಟ್ಯಾಂಡ್ ಅವರು, ಆಟೋ ಸ್ಟ್ಯಾಂಡ್ ಅವರು ಮತ್ತು ಡಿಮಾರ್ಟ್ ಸ್ಟ್ಯಾಂಡ್ ಅವರು ಎಲ್ಲ ನಾವು ಕನ್ನಡಿಗರಾಗಿ ಹೋರಾಟಕ್ಕಾಗಿ ಹೋರಾಡಿ ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ನಾವು ಮಾಡ್ಬೇಕಂದ್ರೆ ಕಾರಣ ಕನ್ನಡ ನೀರು ಬಿಡಿಸ್ಬೇಕು, ಕನ್ನಡ ನೀರು ಉಳಿಸ್ಬೇಕು. ಜೈ ಕರ್ನಾಟಕ ಮಾತೆ.